ಸ್ವಾಭಿಮಾನಿ ಬಣದ ಪರವಾಗಿ ನಾನು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷನಾದ ಡಾಕ್ಟರ್ ಎಂ.ಆರ್. ಗುರಿಕಾರ್ ಅವರ ಪರವಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭ ನಮಸ್ಕಾರಗಳನ್ನು ಹೇಳುತ್ತಾ, ಇಂದಿನ ದಿನ ಮಾಧ್ಯಮ ಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶವೇನಪ್ಪ ಅಂತಂದರೆ, ಬರುವ ಫೆಬ್ರವರಿ ತಿಂಗಳಲ್ಲಿ 1-2-2025ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಲ, ಭಾಷೆ, ಕನ್ನಡವನ್ನು ಸಂರಕ್ಷಿಸುವ ಸಲುವಾಗಿ ಹಗಲಿರುಳು ಶ್ರಮಿಸುತ್ತಿದ್ದು, ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡ ಬಾಂಧವರಿಗೆ ಜಾಗೃತ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪಿ. ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತಿದ್ದು, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ ಕಂಬಾಗಿ ಹಾಗೂ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಸೂರ್ಯವಂಶಿ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಯುತ ಗಿರೀಶ್ ಕಲಗಟಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀಯುತ ಲಿಂಗರಾಜ್ ಬಿದರ್ಕುಂದಿ ಹಾಗೂ ನಮ್ಮ ಬಾಪುಗೌಡರು ಹಾಗೂ ಅಬ್ಬಾಸ್ ಅಲಿ ಎಲ್ಲ ಒಂದು ನಮ್ಮ ಪದಾಧಿಕಾರಿಗಳನ್ನು ಒಳಗೊಂಡು ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಏನಪ್ಪ ಅಂತಂದರೆ, ನಾವು ಸಿದ್ದೇಶ್ವರ ಗುಡಿಯಿಂದ ಒಂದು ಮೆರವಣಿಗೆಯ ಮೂಲಕ ಬಂದು ಗಾಂಧಿ ಚೌಕದ ಮಾರ್ಗವಾಗಿ ನಾವು ದರ್ಬಾರದ ಒಂದು ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಜೆಗೆ ನಾವು ಮಾಡುವಂಥ ಈ ಕಾರ್ಯಕ್ರಮವನ್ನು ಯಾಕೆ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು. ಆಮೇಲೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅದು ಸಮರ್ಪಕವಾಗಿ ಮಕ್ಕಳಿಗೇನೆ ದೊರೆಯಬೇಕು ಅನ್ನುವಂಥದ್ದು ಪ್ರಮುಖವಾದ ವಿಷಯ ಇದೆ. ಅದಕ್ಕೋಸ್ಕರ ಮಕ್ಕಳ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ಭಾಳ ಯಕ್ಷ ಪ್ರಶ್ನೆ. ಅದಕ್ಕೋಸ್ಕರ ತುಂಬ ತಜ್ಞರು ಅದನ್ನು ಹೇಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ಕೋಬೇಕು. ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿ ಇದೆ. ಪ್ರಾಥಮಿಕ ಶಾಲೆಗಳಲ್ಲಿ TET, CET ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಪಾಸಾಗಿ ಇದ್ದಂಥ ಶಿಕ್ಷಕರ ಮುಂದೆ 5-6 ಮಕ್ಕಳು ಒಂದು ಕ್ಲಾಸ್ನಲ್ಲಿದ್ದಾರೆ. ಇದೊಂದು ವಿಪರ್ಯಾಸ ನಮ್ಮ ಕನ್ನಡಿಗರಿಗೆ ಅನಿಸ್ತಾ ಇದೆ. ಆದರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಕಲಿಯಲಾರದೆ ಇದ್ದರೂ ಕೂಡ ಅಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಾ ಇದೆ. ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಪ್ರಮುಖ ಇದೊಂದು ಘಟ್ಟ ಇದೆ. ಇಲ್ಲಿ ಎಲ್ಲ ಕಡೆ ವಸತಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಸರಿಯಾಗಿ ದೊರೆಯಬೇಕು. ಆಮೇಲೆ ವಿವಿಧ ಸಮಸ್ಯೆಗಳು ಕುರಿತು ನಮ್ಮ ಸಂಘಟನೆ ಇಲ್ಲಿವರೆಗೆ ನಾವು ಏನೇನು ಮಾಡಿದ್ದೀವಿ, ನಮ್ಮ ಸಂಘಟನೆ ಇದೆ. ನಾವು 3 ವರ್ಷ ಆದರೂ ಕೂಡ ಇದೊಂದು ಅದ್ರವಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಇದು ಮೊದಲುಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ. ಭೂಬಾಲನ್ ಅವರು ಬರ್ತಾ ಇದ್ದಾರೆ, ಹಾಗೂ ಇನ್ನೊಬ್ಬ ನಮ್ಮ SP ಅವರು ಬರ್ತಾ ಇದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ, ಹಾಗೂ ವಿವಿಧ ಸಚಿವರು ಹಾಗೂ ಶಾಸಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ವಿವಿಧ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶರಣಯ್ಯ ಭಂಡಾರಿ ಮಠ ಹಾಗೂ ಕಾಗವಾಡ ಅನ್ನುವಂಥವ್ರ ಉಪನ್ಯಾಸ ಇದೆ. ಈ ಕಾರ್ಯಕ್ರಮ ಭಾಳ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಭಾಳ ಒಂದು ಪ್ರಮುಖವಾದಂಥ ಒಂದು ಈ ಕಾರ್ಯಕ್ರಮ ಇರೋದ್ರಿಂದ ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾನು ಇಲ್ಲಿ ಪತ್ರಿಕಾ ಒಂದು ಪ್ರಕಟಣೆ ಮುಖಾಂತರ ತಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ತಾವುಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಯಾರ್ಯಾರಿದ್ರು ನೀವು ಕೂಡ ನಮಗೆ ಬಂದು ಸಹಕಾರ ನೀಡಬೇಕು ಅನ್ನೋದು ನಾನು ಉತ್ತರ ಕರ್ನಾಟಕ ಅಧ್ಯಕ್ಷನಾಗಿ ಲಕ್ಷ್ಮಣ ಕಂಬಾಗಿ ನಿಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೀನಿ. 2022ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವತಿಯಿಂದ ಸಂಪೂರ್ಣ ಒಂದು ಒಳ್ಳೆಯ ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡ ನಮ್ಮ ಸಂಘಟನೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು, ನಾವು 1-2-2025 ಫೆಬ್ರವರಿಗೆ ಮೊದಲೇ ದಿನಾಂಕದಂದು
ದರ್ಬಾರ್ ಮೈದಾನದಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಹಮ್ಮಿಕೊಂಡಿದ್ದು, ಸಿದ್ದೇಶ್ವರ ದೇವಸ್ಥಾನದಿಂದ 3:30 ಪ್ರಾರಂಭವಾಗಿ ಕನ್ನಡಾಂಬೆಯ ಫೋಟೋ ಮೆರವಣಿಗೆ ಜೊತೆ ನಾವು 5:30 ನಾವು ದರ್ಬಾರ್ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡ್ರೆ ಕಡೆ ಉತ್ತರ ಭಾಗಕ್ಕೆ ಗಡಿನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗ್ಯದ. ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಂಡ್ರಿ ಅಂತೇಳಿ ನಮಗೆ ಒಂದು 6-7 ತಿಂಗಳಿಂದ ಪರಿಸರ ಹಾಕೋತಿದ್ರು ಅವರು. ಆದ್ರೂ ನಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದು ಇದ್ರಿಂದ ನಾವು ಮಾಡಿರಲಿಲ್ಲ. ಆದ್ರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸಬೇಕು. ಆಮೇಲೆ ಸರ್ಕಾರಿ ಶಾಲೆಗಳು ಮುಂದಿನ ದಿನಮಾನದಲ್ಲಿ ಏನು ಈಗ ಖಾಸಗಿ ಶಾಲೆಗಳದಲ್ಲ ಅವ್ರನ್ನ ಮೀರಿಸುವಂಥ ಕೆಲಸ ನಮ್ಮ ಸರ್ಕಾರಿ ಶಾಲೆಗಳು ನಡಿಬೇಕು. ಅದನ್ನು ಪ್ರತಿಯೊಂದು ಶಾಲೆ ವಿಸಿಟ್ ಕೊಟ್ಟು ಹಳ್ಳಿಗಳಿಗೇನು ನಾವು ಸರ್ಕಾರಿ ಶಾಲೆ ಒಳಗೆ ಅದು ಏನು ಮಾಡಬೇಕು, ಯಾವ ಟೈಪ್ ಯೋಜನೆ ಹಾಕಬೇಕು ಅನ್ನೋಂಥದ್ದು ನಾವು ರೂಪರೇಷೆಗಳು ಹಾಕೊಳ್ತಾ ಇದ್ದೀವಿ. ಆಮೇಲೆ ಅಧಿಕಾರಿಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ.